ಎಲ್ಲರೂ ಅಲ್ಲ, ಅವ್ರೆಲ್ಲ ಲೇಟಾಗಿ ಎದ್ದಿದ್ದಾರೆ, ನಾನು ಬೇಗ ಎದ್ದಿದ್ದೀನಿ. ನನಗೆ ರೊಟ್ಟಿ ಅಂದರೆ ಫೇವ್ರೆಟ್ಟು. ನಾನು ಮೆಹಂದಿ ತೋರಿಸ್ತೀನಿ ನೋಡಿ, ಹೆಂಗೆ ಕಪ್ಪಾಗೋಗ್ಬಿಟ್ಟಿದೆ ಹಿಡ್ಕೊಂಬನು. ಇದೇ ರೊಟ್ಟಿ ಹಂಚು ನಾನು ಹೇಳ್ತಾ ಇದ್ದಿದ್ದು. ಇದು ಏನ್ತ್ರದಮ್ಮ, ಇದು ಎರ್ಕದ. ಓ ಸಿಲ್ವರ್ ಅಂದರೆ ಬೆಳ್ಳಿ ಅನ್ಕೋಬೇಡಿ, ನಮ್ಮಮ್ಮ ಆ ಸಿಲ್ವರ್ ಮಾತಾಡ್ತಾ ಇಲ್ಲ. ಈ ಮಧ್ಯದಲ್ಲಿ ನಾನು ಬೆಳಗ್ಗೆಯಿಂದ ಹೇಳೇ ಇರಲಿಲ್ಲ, ಇವತ್ತು ಮನುದು ಬರ್ಡೇ ಇತ್ತು. ಇನ್ನೇನು ನಾವು ಮಾಡೋಕ್ಕಾಗತ್ತಾ? ನೀನೀಗ ಎಮೋಷ್ನಲ್ ಆಗಿ ಅಳಬೇಕು. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಇವತ್ತು ಬೇಗನೆ ಎದ್ದಿದ್ದೀವಿ. ಎಲ್ಲರೂ ಅಲ್ಲ, ಅವ್ರೆಲ್ಲ ಲೇಟಾಗಿ ಎದ್ದಿದ್ದಾರೆ, ನಾನು ಬೇಗ ಎದ್ದಿದ್ದೀನಿ. ಅಂದರೆ 8 ಗಂಟೆಗೆ. ನಂದು ಯೂಶ್ವಲಿ 9-9:30 ಟೈಮ್ ಅಲ್ವಾ, ಹಾಗಾಗಿ ಎಲ್ಲ ರಾತ್ರಿ ಲೇಟ್ ಮಲ್ಕೊಂಡು 2 ಗಂಟೆ 2:15 ಏನೋ ಆಗಿತ್ತು. ಎಲ್ಲ ಮಾತಾಡ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡು ಮಲಗೋ ಅಷ್ಟೊತ್ತಿಗೆ ಇವಾಗ ಹರಿಬರಿನಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾವ್ರೆ. ನಾನು ನಮ್ಮ ಅಮ್ಮಂಗೆ ಹೆಚ್ಚು ಕಮ್ಮಿ ಒಂದು 2 ಮಂತ್ಸಿಂದ ಕೇಳ್ತಾ ಇದ್ದೆ ರೊಟ್ಟಿ ಬೇಕು ಅಂತ. ಇಲ್ಲಿ ಬಂದೇ ಇರಲಿಲ್ವಲ್ಲ, ಮಾಡ್ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಅಮ್ಮ ಅಕ್ಕಿ ರೊಟ್ಟಿ ಸಾಕಾಗಿ ಮಾಡ್ತಾರೆ, ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲ ಸೇರ್ಕೊಂಡು ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀವಿ. ಫುಲ್ಲು ಗಡಿಬಿಡಿ ಆಗ್ಬಿಟ್ಟೈತೆ ಅಡುಗೆ ಮನೆ. ಎಷ್ಟು ತಿಂಗಳಾಯ್ತಮ್ಮ ನಾನು ರೊಟ್ಟಿ ಕೇಳಿ ನಿಂಗೆ? ದೋಸೆ ಕರೆಕ್ಟಾಗಿ ಹೇಳಿ ಮಮ್ಮಿ. ಒಂದು ವರ್ಷದಿಂದ ಕೇಳ್ಬಿಟ್ಟಿದ್ದ ನನ್ನ ರೊಟ್ಟಿನ. ಒಂದು ವರ್ಷದಿಂದ ನೀನು ರೊಟ್ಟಿ ಮಾಡಿಕೊಟ್ಟಿಲ್ಲ ನನಗೆ. ವರ್ಷ ಇಲ್ಲಮ್ಮ, ಇನ್ನು ಸೆಪ್ಟೆಂಬರಲ್ಲಿ ಬಂದಿದ್ದು ನಾನು ಊರಿಗೆ ಪಕ್ಷಕ್ಕೆ. ಯಾವುದಾ ಅಮ್ಮ, ನೀರದ್ದು ಬಿಟ್ಬಿಡು, ಇಲ್ಲಾಂದರೆ ಅದು ಇದಾಗತ್ತೆ. ಏನಂತ ಒಂದೇ ಸರಿ ಬಿಟ್ಟ ಮೇಲೆ ಹೊರಗಡೆ ಬಂದರೆ ಡಬಲ್ ಕೆಲಸ ಆಗತ್ತೆ ನೋಡು. ನನಗೆ ರೊಟ್ಟಿ ಅಂದರೆ ಫೇವ್ರೆಟ್ಟು. ನಾನು ಲಾಸ್ಟ್ ಊರಿಗೆ ಹೋಗಿದ್ದು ಪಿತೃಪಕ್ಷ ಮಾಡ್ತಾರಲ್ಲ, ಆವಾಗ ಹೋಗಿ ಬಂದಿದ್ದು. ಅದಾದಮೇಲೆ ಹೋಗೇ ಇಲ್ಲ ಊರಿಗೆ. ಅದಕ್ಕೆ ಹೇಳ್ತಾವೆ ನಾವು, ಒಂದು ವರ್ಷದಿಂದ ರೊಟ್ಟಿ ಕೇಳ್ತಾ ಇದೆಯಾ ನೀನು ಅಂತ. ಆ್ಯಕ್ಚುಲಾಗಿ ತುಂಬ ಕ್ರೇವಿಂಗ್ ಆಗಿರೋದು 2 ಮಂತ್ಸಿಂದ ಕೇಳ್ತಾನೇ ಇದೆ ರೊಟ್ಟಿ ಬೇಕು ಅಂತ. ಬಟ್ ನಮ್ಮ ಮನೇಲಿ ಅದ್ರದ್ದು ಹಂಚಿಲ್ಲ. ಆ ರೊಟ್ಟಿ ಮಾಡೋಕ್ಕೆ ಪರ್ಟಿಕ್ಯುಲರ್ ಹಂಚಿದೆ, ಆಮೇಲೆ ತೋರಿಸ್ತೀನಿ ಅದನ್ನು. ಅದು ನಾನು ಇಟ್ಕೊಂಡಿಲ್ಲ, ನಾನು ಮಾಡೋದೇ ಇಲ್ವಲ್ಲ, ಹಂಗಾಗಿ. ಸೊ ಅದಕ್ಕೆ ಊರಿಂದ ತಗೊಂಡು ಬಂದಿದ್ದಾರೆ ರೊಟ್ಟಿ ಮಾಡಿಕೊಡೋಕ್ಕೆ ಅಂತಲೇ ನನಗೆ. ಇಲ್ಲಿ ಸಾಹೇಬ್ರು ಗಡಿ ಬಿಡಿಲಿ ನೆನ್ನೆ ವಿಡಿಯೋನ ಎಡಿಟ್ ಮಾಡ್ತಾ ಅವರೇ. ಇವತ್ತಿನ ವಿಡಿಯೋ ಅಂತೂ ನಾಳೆ ಎಡಿಟ್ ಮಾಡೋಕ್ಕೆ ಆಗಲ್ಲ, ಸಂಜೆನೂ ಆಗಲ್ಲ, ಫುಲ್ ಬ್ಯುಸಿ ಆಗೋಗ್ಬಿಡ್ತೀವಿ. ನಾಡ್ದು ಆಗಲ್ಲ. ಗೆಸ್ಟು ಜೊತೆಗೆ ಟಯರ್ಡ್ನೆಸ್ಸು ನಾಳೆದು. ನಾನು ಮೆಹಂದಿ ತೋರಿಸ್ತೀನಿ ನೋಡಿ, ಹೆಂಗೆ ಕಪ್ಪಾಗೋಗ್ಬಿಟ್ಟಿದೆ ಹಿಡ್ಕೊಂಬನು. ಫುಲ್ ಕಪ್ಪು ಬಂದ್ಬಿಟ್ಟೈತೆ. ನಂಗೆ ಯಾಕೋ ಹಿಂಗೆ ಕೈ ತಿರುಗ್ಸೋಕ್ಕೆ ಆಯ್ತಾ ಇಲ್ಲ, ಹಿಂಗೆ ಇದೇ ಆಯ್ತಾ ಇಲ್ಲ, ಟ್ವಿಸ್ಟೇ ಆಯ್ತಾ ಇಲ್ಲ ಕೈ. ಮೇ ಬಿ ಅದು ಪೇಯ್ನ್ ಆಗಿರೋದಕ್ಕೋ ಏನೋ, ಸ್ಟ್ರೈಟ್ ಬರ್ತಾ ಇಲ್ಲ. ಹಿಂಗಿದೆ ಡಿಸೈನು. ಹೇಗೆ ಬಂದಿದೆ ಡಿಸೈನು ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ ಖುಷಿ ಆಯಿತು. ಅಂದರೆ ಕೂತ್ಕೊಂಡು ಹುಡುಕಿ ಎಲ್ಲ ಕಡೆ ಇದೇ ಡಿಸೈನ್ ಬೇಕು ಅಂತ ಅವ್ರಿಗೆ 1 ವೀಕ್ ಮೊದಲೇ ಕಳಿಸಿ ಹಾಕ್ಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ ಅಂತೂ. ತುಂಬ ಖುಷಿ ಆಯ್ತು. ಚೆನ್ನಾಯ್ತಮ್ಮನು? ಏನು ಹೇಳಲೇ ಇಲ್ಲ ನೀನು. ಚೆನ್ನಾಯ್ತಾ? ಅಷ್ಟೇ ನಮ್ಮ ಯಜಮಾನ್ರದ್ದು ಕಮೆಂಟ್, ಚೆನ್ನಾಗೈತೆ. ಮನೆ ಫುಲ್ಲು ಗಲಗಲ ಅಂತ ಐತೆ ಇವತ್ತು. ಗಲಾಟೆ ಜಾಸ್ತಿ. ಅದರೊಳಗಡೆ TV ಬೇರೆ ಬೇಕಂತೆ ಮಕ್ಕಳಿಗೆ. ಯಾರು ಹಾಕೊಂಡಿರೋರು ಸೀರಿಯಲ್ಲು? ಸೀರಿಯಲ್ ರಾಣಿನ ನೀನು? ಮತ್ತೆ ಓಹೋ, ಬೇಜಾರು. ಇಲ್ಲಿ ಮಾಡಕ್ಕೆ ಬೇಜಾರು ಕೆಲಸ ಬಿದ್ದಾವೆ, ಬೇಜಾರು ಬೇರೆ ಆಯ್ತದಂತೆ. ಕರಿಯಕ್ಕೆ ಅವಳನ್ನ ಬೇಜಾರಾಗ್ದಂಗೆ ಕೆಲಸ ಕೊಡು. ಬೇಜಾರಾಯ್ತಾಯ್ತಂತೆ. ಇವಾಗ ಸರಿಯಾಗಿ ಕೆಲಸ ಕೊಡ್ತೀನಿ ನೋಡಿ, ಬೇಜಾರಾಗ್ದಂಗೆ ಅವ್ರಿಗೆ. ಇಲ್ಲಿ ಬಾಯಿ ಕೊತ್ತಂಬರಿ ಸೊಪ್ಪು ಸೋಸ್ಕೊಳ್ಳಿ ಅಂದೆ ಅವಾಗಲೇ ಇಬ್ರಿಗೂ. ನಿನಗೆ ಹೇಳಿದ್ದು ನಾನು, ಅವಳಿಗಲ್ಲ. ಈ ಅವಳು ಕಸ ಗುಡ್ಸೋಳೆ. ತಗೋ, ತಗೋ, ಇಲ್ಲಿ ಇಬ್ರು ಕುತ್ಕೊಂಡು ಕೆಳಗಡೆ ಸೋಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು. ಓಕೆ, ಕಮ್ 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 ಕುತ್ಕೊಳ್ಳಿ ಕೆಳಗಡೆ ಇಬ್ರು. ಸೋಸ್ಬೇಕು. ಬೇಜಾರು ಅಂದ್ಲಲ್ಲ, ಕುತ್ಕೋ. ಕುತ್ಕೊಂಡು ನೀಟಾಗಿ ಸೋಸಿ, ಅದ್ರಲ್ಲಿ ಗಲೀಜೈತೆ. ಬೇಜಾರು ಅಂದರೆ ಹಿಂಗೆ ಎಂಗೇಜ್ ಮಾಡಬೇಕು ಮಕ್ಕಳನ್ನ. ನಂದು ರೊಟ್ಟಿ ಹಾಕ್ತಾ ಇದ್ದೀನಿ. ಬೇಡಪ್ಪ, ನಂಗೆ ಪ್ಯೂರ್ ಟೊಮೊಟೊ ಗೊಜ್ಜಬೇಕು. ನೀನು ಅದು ಇದು ಹಾಕ್ಬಿಟ್ಟು ಹಾಳು ಮಾಡಬೇಡ.
ನನಗೆ ನಾರ್ಮಲ್ ಸಿಂಪಲ್ ಟೊಮೆಟೊ ಗೊಜ್ಜು ಬೇಕು. ಇದೇ ರೊಟ್ಟಿ ಹಂಚು ನಾನು ಹೇಳ್ತಾ ಇದ್ದಿದ್ದು. ಇದು ಏನ್ತ್ರದಮ್ಮ, ಇದು ಎರ್ಕದ ಕಬ್ನ ಅದು ಇತ್ತಾಳೆ ಯಮ್ಮ ಕಬ್ನ ಹ್ಞೂ ಸ್ಟೀಲು ಸಿಲ್ವರ್ ಅಲ್ಲ, ಸಿಲ್ವರಲ್ಲಿ ನಿನಗೆಲ್ಲಿ ಅಷ್ಟು ತೂಕ ಬರುತ್ತೆ. ಅಲ್ಯೂಮಿನಿಯಂ. ಓ ಸಿಲ್ವರ್ ಅಂದರೆ ಬೆಳ್ಳಿ ಅನ್ಕೋಬೇಡಿ, ನಮ್ಮಮ್ಮ ಆ ಸಿಲ್ವರ್ ಮಾತಾಡ್ತಾ ಇಲ್ಲ, ಇದು ಈ ಸಿಲ್ವರ್ ಮಾತಾಡ್ತಾವ್ರೆ. ಆಮೇಲೆ ಓ ಬೆಳ್ಳಿ ಹಂಚು ತಗೊಂಡು ರೊಟ್ಟಿ ಹಾಕೋಷ್ಟು ಶ್ರೀಮಂತರ ಇವರು ಅನ್ಕೊಬಿಡ್ತಾರೆ. ಸೊ ಏನ್ರದ್ದು ಒಟ್ಟಿನಲ್ಲಿ ಆ ಹಂಚಲ್ಲೇ ನಮ್ಮ ಮನೆಯಲ್ಲಿ ರೊಟ್ಟಿ ಹಾಕೋಕ್ಕೆ ಡೆಡಿಕೇಟೆಡ್ ಆಗಿ ಇಟ್ಟಿರೋದು. ಸಖತ್ತಾಗಿ ಬರುತ್ತೆ ಅದರಲ್ಲಿ. ಅದಕ್ಕೆ ಹೇಳಿದ್ದು ನಾವು ಅಮ್ಮಗೆ ಫಸ್ಟ್ ರೊಟ್ಟಿ ನನಗೇನೆ ಅಂತ, ಹೊಟ್ಟೆ ಆಗ್ಬಿಟ್ಟಿದೆ ಅದಕ್ಕೆ. ಮನೆ ತುಂಬ ಜನ ಇದ್ದಾಗ ಗಡ್ಬಡಾಗಿಲ್ಲ ಅಂದರೆ ಅದಕ್ಕೆ ಬೆಲೆನೇ ಇರಲ್ಲ. ಇವತ್ತಾಗಿರೋ ಹಂಗಾಮ ನಮ್ಮದು ಸಿಂಕು ಬ್ಲಾಕ್ ಆಗಿದೆ. ಇವಾಗ ಇದನ್ನ ಹೆಂಗೆ ಮಾಡಿದ್ರು ನೀರು ಕಳ್ಸೋಕ್ಕಾಗ್ತಾ ಇಲ್ಲ. ಕೊನೆಗೆ ಇವಾಗ ಪ್ಲಂಬರಿಗೆ ಫೋನ್ ಮಾಡಿಬಿಟ್ಟು ಬರೋಕ್ಕೆ ಹೇಳಿದ್ದೀನಿ. ಇನ್ನೊಂದು 15 ಮಿನಿಟ್ಸಲ್ಲಿ ಬರ್ತೀನಿ ಮೇಡಮ್ ಅಂದವ್ರೆ. 2 hours later. ಬೆಳಗ್ಗೆ ನಾನು ಮಾತಾಡಿ ಕ್ಯಾಮ್ರನ್ ಸೈಡಿಗೆ ಇಟ್ಟೋಳು. ಆಮೇಲೆ ಒಂದು ಬ್ಯುಸಿ ಆದ್ವಿ ಮನೆಯಲ್ಲಿ ಅಂದ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ಸುಮಾರು ಕೆಲಸಗಳಿತ್ತು ಮುಗಿಸ್ಕೊಳಕ್ಕೆ, ಅವನ್ನೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಅದ್ರ ಮಧ್ಯದಲ್ಲಿ ಅಕ್ಕ ಭಾವ ಎಲ್ಲ ಫುಲ್ ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲೂ ಸುಮಾರು ಏನೋ ಡಿಸ್ಕಷನ್ಗಳಿತ್ತು. ಆ ಡಿಸ್ಕಷನ್ಗಳೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇವಾಗ ನಾವು ಊಟ ಮಾಡಿದಾಗಲೇ 4 ಗಂಟೆ ಅಂದ್ಕೊಳ್ಳಿ. ಇವಾಗ 5 ಕಾಲಾಗಿದೆ ಟೈಮು. ಊಟ ಮುಗಿಸ್ಕೊಂಡು ಭಾವ ಹೊರಟ್ರು ಅಕ್ಕನ ಡ್ರಾಪ್ ಮಾಡಿಬಿಟ್ಟು. ಇವಾಗ ಮನು ಅಕ್ಕನ ಕರ್ಕೊಂಡು ಹೋಗಿದ್ದಾರೆ ಮೆಹಂದಿ ಹಾಕಿಸ್ಕೊಳ್ಳೋದಕ್ಕೆ, ಡ್ರಾಪ್ ಮಾಡ್ಬಿಟ್ಟು ಬರೋಕ್ಕೆ. ನೆನ್ನೆ ನನಗೆ ಆಗ್ತೋರು ಕಂಪ್ಲೀಟು ಏನೋ ಇವತ್ತು ನಾಳೆ ಆರ್ಡ್ರುಗಳು ತೊಗೊಬಿಟ್ಟಿದ್ದಾರಂತೆ. ಅವ್ರು ಅಲ್ಲಿ ಕ್ಲೈಂಟ್ ಪ್ಲೇಸಲ್ಲಿ ಇದ್ದಾರಂತೆ. ಅದಕ್ಕೆ ನಮ್ಮ ಭವ್ಯಕ್ಕನ ಕರ್ಕೊಂಡು ಇಲ್ಲೇ ಮತ್ತಿಕೆರೆಗೆ ಹೋಗಿದ್ದಾರೆ. ಈ ಮಲ್ಲೇಶ್ವರಮಲ್ಲೆಲ್ಲ ಹಾಕ್ತಾರಲ್ಲ ಆ ಥರದವ್ರು ಇದ್ದಾರೆ ಇಲ್ಲಿ ಮತ್ತಿಕೆರೆ. ಎಲ್ಲೋದು 4-5 ಜನ ಕುತ್ಕೊಂತಾರೆ. ಸೊ ಅಟ್ಲೀಸ್ಟ್ ಅಲ್ಲೇ ಆದರೂ ಹಾಕಿಸ್ಕೊಂಡು ಬರೋಣ ಅಂತ. ನಂದು ನೋಡಿ ಕಲರ್ ಫುಲ್ಲು ಡಾರ್ಕ್ ಆಗೋಗಿದೆ ಕೈ, ಸ್ಪೆಷಲಿ ಇದು ಫಿಂಗರ್ ಟಿಪ್ಸು ಫುಲ್ ಡಾರ್ಕ್ ಬಂದ್ಬಿಟ್ಟಿದೆ. ಚೆನ್ನಾಗಿ ಬಂದಿದೆ ಕಲರು ಎರಡೂ. ಬಟ್ ಇಲ್ಲಿ ಅಷ್ಟು ಕಲರ್ ಬಂದಿಲ್ಲ. ನಾಳೆ ಅಷ್ಟರಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ಕೈಯೂ ಹಂಗಾಗಿದೆ. ಸೊ ಮನು ಇಲ್ಲಿ ಡ್ರಾಪ್ ಮಾಡಿ ಬಂದಮೇಲೆ ನಾವು ಓಡ್ತಾ ಇದ್ದೀವಿ ಇದಕ್ಕೆ ನ್ಯೂ ಬಿ ಎಲ್ ರೋಡಿಗೆ. ನಮ್ಮ ಅಂಕಲು ಮತ್ತು ಮನುದು ಸ್ವಲ್ಪ ಶಾಪಿಂಗ್ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಇನ್ನು ಟೈಮೇ ಇಲ್ಲ. ಆ್ಯಂಡ್ ಫೋಟೋ ಶೂಟ್ ಇದೆ ನಾಳೆ ನಂದು, ವೆಸ್ಟ್ರನ್ ಫೋಟೋ ಶೂಟು. ಅದ್ರ ಗೌನ್ ಬುಕ್ ಮಾಡಿದ್ವಿ, ಅದನ್ನು ಈಸ್ಕೊಂಡು ಸ್ಮಾಲ್ ಶಾಪಿಂಗ್ನು ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಅಷ್ಟೊತ್ತಿಗೆ ನೆನ್ನೆ ಇನ್ನೊಂದು ಕೆಲಸ ಬಾಕಿ ಇದೆ. ನಮ್ಮನ ಸೀರೆನ ಜಿಗ್ಜಾಗಿ ಕೊಟ್ಟು ಬಂದಿದೆ, ಅದನ್ನು ಈಸ್ಕೊಂಡು ಬರ್ಬೇಕು. ನೋಡಿ ಇವತ್ತು ಇಡೀ ದಿನ ಬರೀ ಇದೇ ಕೆಲಸಗಳೇನೆ. ಆ ಬಟ್ಟೆ ಈ ಬಟ್ಟೆ, ಅದು ಅರೇಂಜ್ಮೆಂಟ್ಸು ಈ ಅರೇಂಜ್ಮೆಂಟ್ಸು ಇವೆಲ್ಲ ಮಾಡ್ಕೊತಿರೋದೇ ಆಗಿದೆ. ಬ್ಯಾಂಗಲ್ಸ್ ಎಲ್ಲ ನಮ್ಮ ಅಕ್ಕಂಗೆ ತರೋದಕ್ಕೆ ಹೇಳ್ಬಿಟ್ಟಿದೆ, ತಂದಿದ್ದಾರೆ. ಅದು ಪ್ಯಾಕ್ ಮಾಡಬೇಕು. ಜೊತೆಗಿದ್ದು ಬ್ಲೌಸ್ ಪೀಸ್ ಎಲ್ಲ ಪ್ಯಾಕ್ ಮಾಡೋಕ್ಕೆ ಈ ಥರ ಪೌಚ್ಗಳು ಆರ್ಡ್ರ್ ಮಾಡಿದೆ ಅಮೆಝಾನಿಂದ, ಅದು ಬಂದಿದೆ. ಸಂಜೆ ಕೂತ್ಕೊಂಡು ಆ ಕೆಲಸ ಇದೆ. ಅಣ್ಣನ ಫ್ಯಾಮಿಲಿ ಬರ್ತಿದ್ದಾರೆ ಮೈಸೂರಿಂದ. ಇವತ್ತಂತೂ ಮನೆ ಫುಲ್ಲು ಜನ ಆಗ್ತೀವಿ. ಚೆನ್ನಾಗಿರತ್ತೆ. ಎಲ್ಲ ಒಂಥರ ಈಗ ಫಂಕ್ಷನ್ ಫೀಲ್ ಕೊಡ್ತಾ ಇದೆ ನನಗೆ. ನೆನ್ನೆನೇ ಸ್ಟಾರ್ಟ್ ಆಯಿತು ಅನ್ನಿ, ಅದರಲ್ಲೂ ಮನೆ ತುಂಬ ಜನ ಆದಮೇಲೆ ಆ ಫೀಲೇ ಬೇರೆ. ಬಂದರು ಮನು, ಡ್ರಾಪ್ ಮಾಡಿದೆನಪ್ಪ ಹೊರಡೋಣ. ನಾನು ನೀನು ಮ್ಯಾಚಿಂಗ್ ಹಾಕೋಬಿಟ್ಟಿದ್ದೀವಿ ಪುನಃ. ನಾವೇನ್ ಮ್ಯಾಚಿಂಗ್ ಹಾಕಲ್ಲ, ನಾವು ಹಾಕೊಂಡು ಸುತ್ತೆಲ್ಲ ಹೊಡ್ಕೊಂಡು ಬಂದಿದ್ದೀವಿ. ನೀನು ಇವಾಗ ನಾನು ನೋಡಿ ಕಾಪಿ ಮಾಡಿ. ನೀನು ಯಾವ ಶಾರ್ಟ್ ಹಾಕಿದ್ಯಾ ಅಂತ ನೋಡೋಷ್ಟು ಟೈಮ್ ಇರಲಿಲ್ಲ ನನಗೆ. ಮಾಡಿ ನಡೀರಿ ನಡೀರಿ. ಇದು ಫೀಲ್ ಕಾಂಟ್ ಕಂಪೇರ್. ಇದೇನು ರೆಗ್ಯುಲರ್ ಫಿಟ್? ಚೆನ್ನಾಗಿದೆ ಇದು. ಈಗ ಇದರಲ್ಲಿ ನಿನ್ನ ಹತ್ರ ಡಾರ್ಕ್ ಇದೆ, ಇಷ್ಟು ಲೈಟ್ ಇಲ್ಲ. ಸ್ವಲ್ಪ ಡಿಫ್ರೆನ್ಸ್ ಅಂತೂ ಇದೆ. ಅಂದರೆ ಇರೋ ಥರದೇ ತಗೊಂಡೆ ಅನ್ನೋ ಥರ ಇರಲ್ಲ. ಈ ಕಲರ್ ಅಂತೂ ನಿನ್ನ ಹತ್ರ ಇಲ್ಲವೇ ಇಲ್ಲ. ನೋಡೋದು ಅದು ನೋಡ್ಕೊಂಡು ಬಂಗಾರ. ಯಾ ನೆಕ್ಸ್ಟ್ ಸೈಜಾ? ಅಂದರೆ ಇದು 38ಆ? 36 38 ಎರಡು ಕೊಟ್ಟಿದ್ರಿ ನೀವು. ಇದು 38, ಇದು ಕರೆಕ್ಟಾಗಿದೆ ನೋಡು. ಬಟ್ ಅದು ನೀನು ಸಣ್ಣ ಆಗೋದ್ರೆ ಅದು ನಿನಗೆ ತೀರಾ ಲೂಸ್ ಆಗಿಬಿಡುತ್ತೆ. ನೀನು ಕರೆಕ್ಟು ಆಗಿ ಸಣ್ಣ ಆಗ್ತೀನಿ ಅನ್ನೋ ಪ್ಲ್ಯಾನಲ್ಲಿದ್ದರೆ 36 ಹೋಗು, ಡೌಟ್ಫುಲ್ಲಲ್ಲಿದ್ದರೆ 38ಗೆ ಹೋಗು. ಮನು ಟ್ರೈ ಮಾಡೋದು ಬರೋದು ಚೆನ್ನಾಗಿದೆ. ಕಲ್ಲರ್ ಲೂಸಾ? ಏನು ಸೈಜ್ ಅದು? 38ಆ? ಅದರಲ್ಲಿ 36ಗೆ ಹೋಗ. ಬಟ್ ಇದು ಕಲ್ಲರು ಚೆನ್ನಾಗಿದೆ. ನಿನ್ನ ಹತ್ರ ಇಲ್ವೂ ಇಲ್ಲ. ಅದು ಕಲರ್ ಚೆನ್ನಾಗಿದೆ.
ಆಮೇಲೆ ನಿನ್ನ ಹತ್ರ ಇಲ್ಲವೂ ಇಲ್ಲ ಈ ಕಲರು. ನನಗೆ ಈ ಕಲರ್ ನಿನ್ನ ಹತ್ರ ನೋಡಿರೋ ನೆನಪೇ ಇಲ್ಲ. ಅದು ತಗೋ, ಅದು ಚೆನ್ನಾಗಿದೆ. ಇದು ನಿನ್ನ ಹತ್ರ ಇದೆ, ಬಟ್ ಇದು ಸ್ಟ್ರೆಚಬಲ್ ಇಲ್ಲ ಅಂದ್ಬಿಟ್ಟು ಈ ಥರದ್ದು ಯೂಸ್ ಮಾಡ್ತಾ ಇಲ್ಲ ನೀನು. ನನ್ನದು ಶಾಪಿಂಗ್ ಮುಗೀತು. ಇವಾಗ ಅಂಕಲಿಗೆ ಮಾಡೋಕ್ಕೆ ಬಂದಿದ್ದೀವಿ. ಫ್ಯಾಬ್ ಇಂಡಿಯಾ. ಶಾರ್ಟ್ ಆ ಕಡೆ, ಇದು ಲಾಂಗು, ಶಾರ್ಟ್ ಆ ಕಡೆ. ಇದು ಹೊಟ್ಟೆ ಯಾಕೆ ಮುಂದಕ್ಕೆ ಮಾಡಿದ್ದೆ? ಒಳಗಡೆ ಮಾಡಿ ಹೋಗ್ಲಿ. ಆಯ್ತು, ಸೆಲೆಕ್ಷನ್. ಈ ಚೆನ್ನಾಯ್ತು, ಚೆನ್ನಾಯ್ತು. ಹಾಂ, ಸೈಜ್ ಓಕೆ ಅಲ್ಲ? ಈ ಮಧ್ಯದಲ್ಲಿ ನಾನು ಬೆಳಗ್ಗೆಯಿಂದ ಹೇಳೇ ಇರಲಿಲ್ಲ. ಇವತ್ತು ಮನುದು ಬರ್ಡೇ ಇತ್ತು. ಯಾಕೆಂದರೆ ವಿಡಿಯೋನಲ್ಲಿ ಹೇಳೋಕೆ ಹೋದರೆ ಮನು ಗೊತ್ತಾಗೋಗುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಕೇಕ್ ಕಟ್ಟಿಂಗು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು ಮಕ್ಕಳೆಲ್ಲ ಸೇರಿ. ಅದಕ್ಕೆ ಬಗ್ಗಿ ನೋಡ್ತಾವ್ರೆ ಏನು ಅಂತ. ಉಲ್ಟಾ ತಿರುಗಿಸ್ಕೊ ಅದನ್ನು. ಹೆಂಗಿದ್ರು ಅದೇ. ಹ್ಞೂ, ಅದು ಚೆಲ್ಲತ್ತೆ ಅಂತ ಇಟ್ಟಿದ್ದೆ ಕೊಡಪ್ಪ ನಾನು. ಹೋಗ್ಲಿ ಬಿಡು, ಆ ನ್ಯೂಸ್ ಪೇಪರ್ ತಗೋ. ಇರಲಿ ಬಿಡು. ಅಷ್ಟೇ ನೋಡ್ದ, ಫುಲ್ ಡಿಸೈನ್ ಆಗಿ ಕಾಣಿಸ್ತೈತೆ. ಡೆಕೋರೇಷನ್ ಮಾಡಿಸಿರೋ ಥರ. ಹಾಂ, ಆ ಕಡೆ ಐತೆ ನೋಡಿ ಕ್ಯಾಂಡ್ಲ್. ಇನ್ನೇನು ನಾವು ಮಾಡೋಕ್ಕಾಗತ್ತಾ? ನಿನ್ನ ಕೇಕ್ ನೀನು ಮಾಡಬೇಕು, ತಿನ್ನೋದು ನಾವು. ಹಾಕ್ಸಿಲ್ಲ, ಹೊಸ ಬಟ್ಟೆ ಹಾಕ್ಸಿಲ್ಲ, ಕೇಕ್ ಕಟ್ ಮಾಡ್ತಿದ್ಯಾ? ಏನು ಹಾಕಿಲ್ಲ? ಹೊಸ ಬಟ್ಟೆ. ಮಕ್ಳು ಹೇಳ್ರಮ್ಮ. Happy birthday to you. Happy birthday to you. God bless you. God bless you. God bless you, dear Chikappa. Happy birthday to you. ನೀನೀಗ ಎಮೋಷ್ನಲ್ ಆಗಿ ಅಳಬೇಕು. ಅದು ಟ್ರೆಡಿಷನ್. ಅದು ಐ ಆಮ್ ಸೋ ಎಮೋಷ್ನಲ್. ನನಗೆ ತುಂಬ ಖುಷಿ ಆಗ್ತಾಯಿದೆ, ಖುಷಿ ಕಣ್ಣೀರು ಬರ್ತಾಯಿದೆ ಅಂತೆಲ್ಲ ಹೇಳ್ಬೇಕು ಇವಾಗ ನೀನು. ಬಂದ್ರಾ ನೋಡಪ್ಪ, ಅವ್ರವೇ ಪಟ್ಟಂತ. ಅದೇ ಹಂಗೆ ಕಟ್ ಮಾಡಿ. ಮಕ್ಕಳೆಲ್ಲ ಬಾಯ್ ರೆಡಿ ಮಾಡ್ಕೊಳ್ಳಿ. ಅವ್ರು ಹಂಗೆ ಪ್ಲೇಟ್ ತಂದ್ಬಿಡಲ್ಲ, ಹಂಗೆ ಹಂಚ್ಕೊಳ್ತೀನಿ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಬಾಳಿ ವರ್ಷ ಜನ ಪೂರ್ತಿ ಹಿಂಗೆ ಖುಷಿಯಾಗಿರ್ಬೇಕು. ಅಂತೂ 2 ಮಕ್ಳದ ಹಾಡು ಚೆನ್ನಾಗಿ ಕಲ್ತಿದ್ದೆ. ಅವ್ರಿಬ್ರು ಹೇಳಿ ರಾಜ್ಕುಮಾರ್ ಹಾಡು ಹೇಳಿ ತಿನ್ಬೋದಾ? ಕಳಿ, ನಾನು ಲೊಕೇಶನ್ ಕಳಿಸ್ತೀನಿ. ಚೀಟಿಂಗ್ ಡೇ ಅಂತ ಇವ್ರಿಗೆ ತಾತಿಂಗೊಂದು ಇದ್ರಲ್ಲಿ ಹಾಕೊಡಿ ಪ್ಲೇಟಲ್ಲಿ ಕೊಟ್ಟು ಹೇಳಿಯಪ್ಪ. ಆಮೇಲೆ ಕೊಡು. ಅದೇ ನೋಡಿ, ಅವಳು ಕೇಕ್ ಹೋಗಿ ಕೋಟ ಮುಗೀತು ಅವಳ್ದು. ನೀನು ಅಷ್ಟು ತುರುಕ್ಬಿಟ್ರೆ ಕೋಟ ನಮ್ದು ಅದ್ರಲ್ಲಿ ಆಫು. ನಂದು ಒಳ್ಳೆ ಏನೋ ಪಾರ್ಟ್ನರ್ಶಿಪ್ ಇದೆ. ನನಗೂ ಮಾಡು ಪಾರ್ಟ್ನರ್ಶಿಪ್ಪು. ಬ್ರಿಟಿಷ್ ಅವ್ರು ಇದ್ದಂಗೆ. ನೀನು ನನ್ನ ಜೊತೆನೂ ಪಾರ್ಟ್ನರ್ಶಿಪ್ ಮಾಡ್ಬೇಕೀಗ. ಅವಳಿಗೆ ಮಾಡ್ದಲ್ಲ ಹಂಗೆ. ಸಿಂಕ್ ತೋರಿಸು ತಾತಂಗೆ. ಅಲ್ಲಿ ಅಡುಗೆ ಮನೇಲೆ ತೊಳಿರಿ. ಇಲ್ಲ ಬಾತ್ರೂಮಲ್ಲೂ ಇದೆ. ಸ್ವಲ್ಪ ಕೈ ಕೊಟ್ಬಿಡಿ. ಅವ್ರು ಶುಗರ್ ಕಂಡು ಕೊಡಪ್ಪ. ಅದಕ್ಕೆ ಸ್ವಲ್ಪ ಕೊಡು.
ನನಗೂ ತಿನ್ನಿಸ್ಬೋದು. ನಾವು ಸ್ವೀಟ್ ಅವರೇ ನಾವು ಜಾಸ್ತಿ ಬೇಡ. ಸ್ವಲ್ಪ ಕಚ್ಕಳೆ ಹೋಗ್ಲಿ. ಹ್ಞೂ ತುರ್ಕ್ಬೇಕು. ನೀವೇ ಕೈಯಲ್ಲಿ ಹಿಡ್ಕೊಂಡು ಹೆಂಗೆ ಹ್ಯಾಪಿ ಬರ್ಡೇ. ಈಗ ಬಾರ್ಡ್ರಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳೋರು. ಬಾರ್ಡರ್ ಅದು ಒಂದ್ಸರಿ ಎಂಟ್ರಿ ಆದ್ರೆ ಅದು ಇದೇ ಎಂಟ್ರಿ ಆದಂಗೆ. ನನ್ಗೆ ಹೇಳೋರಲ್ಲ ಡಾಕ್ಟ್ರು ಆ ಥರ. ಫಂಕ್ಷನ್ ಇವರು ಕುತ್ಕೊಂಡು ದಬಾಯಿಸ್ಕೊಂಡು ಊಟ ಮಾಡ್ತಾರೆ. ಪಾಪ ಇಲ್ಲಿ ನೋಡಿ ನಾವು ಕರ್ಕೊಬಂದಿರೋರು ಎಷ್ಟು ಪ್ರಾಂಪ್ಟಾಗಿ ಕುತ್ಕೊಂಡು ಕೆಲಸ ಮಾಡ್ತಾವ್ರೆ. ಅವ್ರನ್ನ ಸ್ಪೆಷಲ್ಲಾಗಿ ಮೈಸೂರಿಂದ ಕರ್ಸ್ಕೊಂಡಿದ್ದೀವಿ. ಇಬ್ರು ಮೈಸೂರಿಂದ, ಇಬ್ರು ಬೆಂಗಳೂರಿಂದ ಕರ್ಸ್ಕೊಂಡಿರೋದು. ಇದೆಲ್ಲ ಪ್ಯಾಕ್ ಮಾಡಕ್ಕೆ ಎಕ್ಸ್ಪರ್ಟ್ಸ್ ಅಲ್ವಾ ಅದಕ್ಕೆ? ಎಕ್ಸ್ಪರ್ಟ್ಸು. ಹೌದು, ಕಾಂಟ್ರಾಕ್ಟ್ ಕೊಟ್ಟಿರೋದು. ಇವ್ರು ನಾವು ಪ್ರತಿ ಸರಿ ವಿಡಿಯೋ ಮಾಡ್ಬೇಕಾದ್ರೂ ಬರ್ತಾರೆ. ಬಟ್ ನಮ್ಮನ್ನು ವಿಡಿಯೋ ತೆಗಿಬೇಡಿ ಅಂತಾರೆ. ಆಮೇಲೆ ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಬಿಡ್ತಾರೆ. ಕಟ್ ಮಾಡು ನಾನು ಮಾತಾಡಿರೋದ ಅಂತಾರೆ. ಅದ್ಯಾಕೆ ಹಂಗೆ? ಸ್ವಲ್ಪ ಜೋರಾಗಿ ಮಾತಾಡಬೇಕು. ಅದ್ಯಾಕೆ? ಹಿಂಗೆ ಆಯ್ತಾ ತಿಂದಿದ್ದು? ಇಲ್ಲ, ನಿಧಾನ ತಿಂತಾ ಇದ್ದೀನಿ, ಸುಸ್ತಾಗ್ತೈತೆ. ಅಂದೆ ಓಡಾಟ ಜಾಸ್ತಿ ಆಯ್ತಲ್ಲ. ಸೊ ಇನ್ನೂ ಬೇಜಾನ್ ಕೆಲಸ ಇದೆ. ಇವಾಗ ಕುತ್ಕೊಂಡು ಅರ್ಶಿನ ಕುಂಕುಮಕ್ಕೆ ಹೂವು ಕಟ್ಟಬೇಕು ಬಾಳೆ ಎಲೆಯಲ್ಲಿ. ಸೊ ಅದಕ್ಕೆ ಮಕ್ಕಳು ಕೆಲಸ ಮುಗಿಸ್ಕೊಬಿಟ್ಟು ಅವ್ರುಗಳನ್ನೆಲ್ಲ ದಬಾಕಿಸ್ಬಿಟ್ಟು ನಾವು ದೊಡ್ಡವ್ರು ಕುತ್ಕೊಳ್ಳೋಣ ಅಂತ ಕೆಲಸ ಮಾಡೋದು. ಚೆನ್ನಾಗಿ ಹೂವು ಕೊಟ್ಟರೆ ಬೆಳಗ್ಗೆ ಹೂವನ್ನೆಲ್ಲ ಇಲ್ಲೇ ಕಿತ್ತು ಇಟ್ಬಿಡ್ತಾರೆ. ಬೆಳಗ್ಗೆ ಯಾರೂ ಮುಡ್ಕೊಳ್ಳಂಗಿಲ್ಲ. ಇವತ್ತಂತೂ ಹೆವಿ ಕೆಲಸ. ಇಷ್ಟೊತ್ತು ಚೆನ್ನಾಗಿ ಸುತ್ತಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಫಂಕ್ಷನ್ ಹಿಂದಿನ ದಿನ ಮಾಡೋ ಅಂಥದ್ದು. ಹೂವು ಹುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಓಡಾಡಿದ್ವಿ. ಫೈನಲಿ ಸಿಕ್ತು. ಆಮೇಲೆ ಬಾಳೆ ಎಲೆ ಇದೆಲ್ಲ ತಗೊಂಡು ಬರಬೇಕಿತ್ತು ನಾಳೆ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡೋದಕ್ಕೆ. ಬ್ಲೌಸ್ ಪೀಸ್ ಎಲ್ಲ ಆವಾಗಲೇ ಮನು ತೋರಿಸಿದ್ರಲ್ಲ, ಮಕ್ಕಳು ಸೇರ್ಕೊಂಡೆಲ್ಲ ಪ್ಯಾಕ್ ಮಾಡಿಟ್ರು. ಇವಾಗ ಹೂವು ಪ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಸಿಸ್ಟಮ್ ಇವಾಗ ಇರೋ ಟ್ರೆಂಡಲ್ಲಿ ಮಾಡೋಣ ಅಂತ ಮಾಡ್ತಾ ಅವರೇ. ಬಾಳೆ ಎಲೆಯಲ್ಲಿ ಹೂವು ಸುಟ್ಬಿಟ್ಟು ಅದು ಜಾಸ್ತಿ ಆಗಲಿಲ್ವಾ? ನೈಜ ಎಡಗೈಲಿ ಇಟ್ಕೊಂಡಿರೋದು ಜಾಸ್ತಿ ಆಯಿತು. ಇಷ್ಟು ಕೆಲಸಗಳು ನಡೀತಾ ಇದೆ. ಟೈಮ್ ಎಷ್ಟಾಯಿತು? 10:30. ನಾವು ಇವಾಗ ಸ್ವಲ್ಪ ಡೆಕೋರೇಷನ್ ಅವ್ರಿಗೆ ಕಾಲ್ ಮಾಡಿ ಕೆಲವೊಂದು ಐಟಮ್ಸ್ನ ತರೋದಕ್ಕೆ ಕೇಳಬೇಕು. ಇಷ್ಟು ಕೆಲಸ ನಡೀತಾ ಇದೆ. ಏನಪ್ಪ ಎಲ್ಲ ಆಯ್ತಾ? ಏನಾದ್ರು ಮರ್ತಿದ್ದೀವಾ? ನಿದ್ದೆ ನಿನಗಿನ್ನ ಜಾಸ್ತಿ ನನಗೆ ಬೇಕಾಗೈತೆ. ಅಷ್ಟು ಟಯರ್ಡ್ ಆಗ್ಬಿಟ್ಟೈತೆ ನನಗೆ. ಓಡಾಟ ಜಾಸ್ತಿ ಆಯಿತು. ಈ ಸಂಜೆ ತನಕ ಆರಾಮಿದ್ದೆ. ಅಂದರೆ ಮನೇಲೇ ಕೆಲಸ ಸಣ್ಣ ಪುಟ್ಟದು ಮಾಡ್ಕೊಂತಿದ್ದು. ಸಂಜೆ ಮೇಲೆ ಯಾಕೋ ತುಂಬ ಬಿಸಿ ಫೀಲ್ ಆಗೋಗ್ಬಿಡ್ತಪ್ಪ. ಅದು ಇಲ್ಲ ಅದು ಇಲ್ಲ ಅನ್ನಂಗೆ ಆಗೋಗ್ಬಿಡ್ತು. ಅದಕ್ಕೆ ಟಕ ಅಂತ ಶಾಪಿಂಗಿಂದ ಬಂದಿದೆ. ಸರಿ ಎಲ್ಲ ಫಟಾಫಟ್ ಅಂತ ಓಡಾಡ್ಕೊಂಡು ಮುಗಿಸ್ಕೊಂಡಿದ್ದೀವಿ. ಇವಾಗ ಹೋಗಿ ಅದಕ್ಕೊಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದು ಯಾವಾಗಲೂ ಹೇಳ್ತೀನಿ, ಡೆಕೋರೇಷನ್ ಅವ್ರಿಗೆಲ್ಲ ಕಾಲ್ ಮಾಡಿ ಏನೇನು ದಷ್ಟು ಎಕ್ಸ್ಟ್ರಾ ಪ್ಲೇಟ್ಸ್ಗಳು ಬೇಕು ಅದನ್ನೆಲ್ಲ ಅವ್ರಿಗೆ ಕಾಲ್ ಮಾಡಿ ಹೇಳೋಣ ಅಂದ್ಕೊಂಡಿದ್ದೀನಿ. ಮನು, ಡೆಕೋರೇಷನ್ ಅವರು ಮಧ್ಯರಾತ್ರಿ 2 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಮಲ್ಕೋಬಿಡ್ತಾರೆ, 2 ಗಂಟೆಗೆ ಎದ್ಬಿಟ್ಟು ಮಾಡ್ತಾರೆ. ಹೌದಾ? ನಾನು ಗಿಡನೇ ತೋರಿಸ್ಲಿಲ್ಲ. ಅಲ್ಲಿ ಬಾ, ಮೊಬೈಲ್ ಟಾರ್ಚ್ ಹಾಕು. ಲೈಟ್ ಇಲ್ಲ. ಏನಕ್ಕೆ ಹಾಕ್ತೆ ಟಾರ್ಚು? ಅದು ಕ್ಯಾಮ್ರಾಗೆ ಬರಬೇಕಲ್ಲ. ಸ್ಟ್ರೀಟ್ ಲೈಟ್ ಇರುತ್ತೆ. ಕಾಣಿಸಲ್ಲ. ಕಾಂಪೌಂಡ್ ಒಳಗಡೆ ಅಲ್ವಾ? ಕಾಣುತ್ತೆ. ಅದು 1 ಇಂಚ್ ಸೆನ್ಸರ್. ಓಕೆ, ಕಾಣಿಸ್ತಲೇ ಇರಲಿ. ಅದು ಆಮೇಲೆ ಬೈಯಂಗಿಲ್ಲ. ಕತ್ಲಲ್ಲಿ ತೆಗ್ದಿದ್ದೀಯಾ ಅಂತ. ಕಾಸ್ಟ್ಲಿ ಕ್ಯಾಮ್ರಪ್ಪ, ಬಂದೇ ಬರುತ್ತೆ. ಓಕೆ, ಒಟ್ನಲ್ಲಿ ನೀನು ಎದ್ದು ಬರಲ್ಲ ಅದೇಳು. ನಾವು ಬರಲ್ಲ. ಆ್ಯಕ್ಚುಲಿ ರಿಟರ್ನ್ ಗಿಫ್ಟಿಗೆ ಪ್ಲ್ಯಾನ್ ಮಾಡಿರೋದು. ಇಲ್ಲಿ ಕವರ್ಸ್ ತಂದು ಇಟ್ಟಿದ್ದೀವಿ. ಈ ಥರ ಕವರ್ಸ್ ಮಾಡಿ ಕಳಿಸಿದ್ದಾರೆ. ಪ್ಲ್ಯಾಂಟ್ಸ್ ಸಪ್ರೇಟ್, ಯಾಕೆಂದರೆ ನಾಳೆ ಅಲ್ವಾ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಹಂಗಾಗಿ ಕವರಿಗೆ ಬೇಡ, ಹಾಕ್ಬೇಡಿ ಅಂತ ಹೇಳಿದೆ. ಈ ಥರ ಸ್ಟಿಕ್ಕರ್, ಕಸ್ಟಮೈಸ್ಡ್ ಸ್ಟಿಕ್ಕರ್ ಹಾಕಿ ಕಳಿಸಿದ್ದಾರೆ. 3 ಥರ ಗಿಡ ತರಿಸಿದ್ದೀನಿ. ಒಂದು ಅರೇಲಿಯಾ ಇಂಡೋರ್ ಪ್ಲ್ಯಾಂಟ್ಸು, ಆಮೇಲೆ ಇನ್ನೊಂದು ಯಾವುದದು ಜೇಡು ಮತ್ತು ಜಾಸ್ಮಿನ್ ಅಂತ ಹೇಳಿದ್ದೆ. ಬಟ್ ಮಲ್ಲಿಗೆ ಗಿಡನ ಮಿಕ್ಸ್ ಹಾಕ್ಬಿಟ್ಟಿದ್ದಾರೆ ಅವರು 3 ಥರದ್ದು. ಬಟ್ ಪರವಾಗಿಲ್ಲ, ನಡೆಯತ್ತಲ್ವಾಪಿ ಎಲ್ಲ ಘಮ ಅಂತ ನನ್ನ ಅದೇನೆ. ಒಳ್ಳೆ ಅದೇ 7 ಸುತ್ತು ಮಲ್ಲಿಗೆ ಬರುತ್ತಲ್ಲ, ಅದೊಂದು ಕೊಟ್ಟಿದ್ದಾರೆ. ದುಂಡು ಮಲ್ಲಿಗೆ ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಏನೋ ಮೈಸೂರು ಮಲ್ಲಿಗೆ ಇರುತ್ತೆ, ಅದು ಕೊಟ್ಟಿದ್ದಾರೆ. ಲೇಬರ್ಸ್ ಮಾಡಿರೋ ಮಿಸ್ಟೇಕ್ಸ್ ಮೇಡಮ್ ಅಂದರು. ಇರಲಿ ಬಿಡಿ ಸರ್, ಎಲ್ಲ ಮಲ್ಲಿಗೆನೇ ಅಲ್ವಾ ಅಂದೆ. ಇಲ್ಲಿ ಜೋಡಿಸಿಟ್ಟಿದ್ದೀವಿ. ಕಾಣಿಸಲ್ಲ, ಒಂಚೂರು ಟಾರ್ಚ್ ಹಾಕು, ಅಷ್ಟು ಕಾಣಿಸಲ್ಲ. ಇದು ಅರೇಲಿಯಾ 20,
ಅದು ಏನದು ಜೇಡು, ಇದು ಮಲ್ಲಿಗೆ ಗಿಡ ತರಿಸಿರೋದು. ಮಲ್ಲಿಗೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು 7 ಸುತ್ತು ಮಲ್ಲಿಗೆ. ಇಷ್ಟು ಇದನ್ನು ಬೆಳಗ್ಗೆಗೆ ನಾವು ಪ್ಯಾಕಿಂಗ್ ಮಾಡ್ಕೋಬೇಕಾಗುತ್ತೆ. ಪ್ಯಾಕಿಂಗ್ ಅಂದರೆ ಏನಿಲ್ಲ, ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಪಾರ್ಟಿ ಹಾಲ್ ಹತ್ರನೇ ಅವ್ರು ಕೊಟ್ಟಿದ್ದಾರಲ್ಲ ಕವರು, ಅದರಲ್ಲಿ ಹಾಕಿ ಇಡೋದು. ಏನದೊಂದು 10 ನಿಮಿಷ ತೋಳುತ್ತಲ್ವ ಅಷ್ಟೇ. 60 ಗಿಡ ಮಕ್ಕಳು, ಅಯ್ಯೋ ಅವ್ರಿಗೇನು ಬಿಟ್ಟರೆ 5 ನಿಮಿಷದಲ್ಲಿ ಮುಗಿಸಾಕ್ತಾರೆ, ಗಿಡಗಳನ್ನು ಮುಗಿಸಾಕ್ಬಿಡ್ತಾರೆ. ದಿ ಎಂಡ್ ಕೊಟ್ಬಿಡ್ತಾರೆ. ಬ್ಲೌಸ್ ಪೀಸ್ ಪ್ಯಾಕ್ ಮಾಡ್ತಿರಪ್ಪ, ಬಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಹಿಂಗೆ ತಿರ್ಗೋ ವರ್ಷದಲ್ಲಿ 40 ಪ್ಯಾಕಿಂಗ್ ಮುಗಿಸಾಕವ್ರೆ. ನಾನು ವಿಡಿಯೋ ಮಾಡ್ಬೇಕಲ್ರು ಮುಗಿಸೇ ಬಿಟ್ಟಿದ್ದೀರಲ್ರು ಅಂತಂದರೆ, ಈಗ ಜೋಡಿಸ್ಕೊಂತೀವಿ ಚಿಕ್ಕು, ಅದನ್ನು ವಿಡಿಯೋ ಮಾಡ್ಕೊ ನೀನು ಅಂತವ್ರೆ. ಇಷ್ಟಾಯಿತು ಕತೆ. ಓಡಾಡ್ಕೊಂಡು ಬಂದಲ್ಲ, ಸ್ವಲ್ಪ ಕಾಲು ನೋವಾಗಿದೆ. ಇವಾಗ ಹೋಗಿ ನಾನು ಬೆಳಗ್ಗೆಗೆ ಪಾರ್ಟಿ ಅಲ್ಲಿಗೆ ಏನೇನು ತಗೊಂಡು ಹೋಗ್ಬೇಕು ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು. ಅದನ್ನು ಈಗ ಫಟಾಫಟ್ ಅಂತ ನಂದು ಹಾರ್ಟ್ ಕೇಸ್ಗೆ ಹಾಕ್ಕೊಬಿಡ್ತೀನಿ. ಮನ್ನೋದೇನೂ ಇಲ್ಲ, ನಿಂದೆಲ್ಲ ನೀಟಾಗಿ ಇಲ್ಲೇ ಎತ್ತಿಟ್ಟಿರ್ತೀನಪ್ಪು, ಬೆಳಗ್ಗೆ ಬಂದು ನೀನು ಹಾಕು ಅಷ್ಟೇ. ನಾಳೆ ಆ್ಯಕ್ಚುಲಿ ನಂದು ಈಗ ಎತ್ತಿಟ್ಕೊಬಿಡ್ತೀನಿ ಇದಕ್ಕೆ. ಅದರಲ್ಲಿ ಒಬ್ಳು ನಂಗೆ ಇಬ್ಬರಲ್ಲಿ ಒಬ್ಬರು ಎಲ್ಪಿಗೆ ಬೇಕು, ನೈಜು ನೀನೇ ಬೇಕು. ಸೊ ಅವ್ರದ್ದು ಎಲ್ಪ್ ತೊಗೊಂಡು ಇವಾಗ ಹಾಕ್ಕೊಳ್ಳೋಣ. ಬೆಳಗ್ಗೆ 2 ಇವೆಂಟ್ ಇದೆ ನಂದು. ಅಂದರೆ ಬೆಳಗ್ಗೆ ಗೌನಲ್ಲಿ ಫೋಟೋ ಶೂಟ್ ಇಟ್ಕೊಂಡಿದ್ದೀನಿ, ಅದು 1 ಅವರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ದಿನ ಎಲ್ಲ ಆಗಲ್ಲ ಅಂತ. ಅದಾದಮೇಲೆ ಹೋಗಿ ನಾನು ಸೀಮಂತಕ್ಕೆ ರೆಡಿ ಆಗಬೇಕು. ಸೊ ಆ ಗೌನಿಗೆ ಮ್ಯಾಚಿಂಗ್ ಬಟ್ಟೆ ತೊಳೋದಕ್ಕೆ ಇವತ್ತು ಹೋಗಿದೆ. ಯಾಕೆಂದರೆ ನೆನ್ನೆನೇ ಅಲ್ವಾ ನಾವು ಗೌನ್ ಬುಕ್ ಮಾಡಿದ್ದು. ನೆನ್ನೆ ಸಾಯಂಕಾಲ ಬುಕ್ ಮಾಡಿದ್ದು, ನಾನೇ ಟಯರ್ಡ್ ಆಗ್ಬಿಟ್ಟೆ ಅಂತ ಮನೆಗೆ ಬಂದುಬಿಟ್ವಿ. ಅದಕ್ಕೆ ಇವತ್ತು ಹೋಗಿ ಮನುಗೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಬಟ್ ಸ್ಟಿಲ್ ಮ್ಯಾಚಿಂಗ್ ಸಿಗಲಿಲ್ಲ ನಮಗೆ. ಅದಕ್ಕೆ ಮನುಗೆ ನಿನ್ಗೆ ಯಾವ್ದು ಇಷ್ಟ ಆಗತ್ತೆ ಅದು ತಗೊಂಬನು, ಸಿಗೋದೇ ಕಷ್ಟ ನಿನಗೆ ಬಟ್ಟೆ ಅಂತ ಹೇಳ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀನಿ. ಹೆಲ್ಪ್ ಮಾಡ್ತೀಯಾ? ನಂದು ಸ್ಯಾರಿ ಎಲ್ಲ ಇದ್ರೊಳಗಡೆಗೆ ಹಾಕೋಬೇಕು. ಏನಿಲ್ಲ, ಅದರಿಂದ ತೆಕ್ಕೊಡ್ಬೇಕಷ್ಟೇ ನನಗೆ. ಓಕೆ, ಪಾರ್ಟಿ ಹಾಲ್ಗೆ ನಾಳೆಗೆ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ ಏನೇನು ಬೇಕು ಅಂತ. ನಾಳೆ 2 ಇವೆಂಟ್ ಇದೆ. ಒಂದು ಗೌನಲ್ಲಿ ಫೋಟೋ ಶೂಟು, ಆಮೇಲೆ ನಾನು ಸೀಮಂತಕ್ಕೆ ರೆಡಿ ಆಗೋದು. ಸೊ ಅದಕ್ಕೆ ಇವಾಗ ಜ್ಯುವೆಲರಿ ಬಾಕ್ಸ್ ಇಡ್ತಾ ಇದ್ದೀನಿ. ಜೊತೆಗೆ ಇದು ಬಂದು ನಂದು ಸಾರಿ ಬ್ಲೌಸ್ಗಳು ಇಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಇದು ನನ್ನ ಗೌನು. ನಾಳೆ ಶೂಟ್ ಆದಮೇಲೆ ತೋರಿಸ್ತೀನಿ. ಇವತ್ತಿನ ಆಗಿತ್ತು ಇಷ್ಟು ಪ್ಯಾಕಿಂಗು. ಇದನ್ನು ಮುಗಿಸ್ಬಿಟ್ಟು ಇವಾಗ ಹಚ್ಕೊಬಿಡ. I remember when we dreamed about it. Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.